ಈ ಆಯೋಜನೆಯನ್ನ ರಾಜ್ಯ ಸರ್ಕಾರ ಅತ್ತಿಕ್ಕುವಂತ ಕೆಲಸವನ್ನ ಮಾಡಿರೋದನ್ನು ನಮ್ಮೆಲ್ಲರೂ ಕೂಡ ಗಮನದಲ್ಲಿ ಬೆಳಗಿಂದ ನೀವು ಕೂಡ ನೋಡಿದ್ದೀರಾ. ಹಾಗಾಗಿ ನಿಮ್ಗೆ ಯಾವ್ದಾದ್ರು ಅನ್ಯಾಯ ಆಗಬಾರ್ದು ಅಂತಂದು ಬೆಳಗಿಂದ ಇಲ್ಲಿವರೆಗೂ ಕೂಡ ಒಂದು ಸೆಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಈ ರೀತಿ ವಿದ್ಯಾರ್ಥಿ ಪರಿಷತ್ನ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸರ್ಕಾರ ಘನ ಸರ್ಕಾರ ಒಂದು ಅತ್ತಿಕ್ಕುವಂತ ಕೆಲಸವನ್ನು ಮಾಡಿರೋದ್ರಿಂದ ನಾವು ಒಂದು ಕುಲಸಚಿವರಿಗೆ ಒಂದು ಮನವಿಯ ಮುಖಾಂತರ ಒಂದು ಮನವಿಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಈಗ ಹೊರಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿಯ ಮಾಡದೇ ಆದ್ರಂತಲ್ಲಿ ವಿದ್ಯಾರ್ಥಿ ಪರಿಷತ್ತು ತೆಗೆದುಕೊಳ್ಳುವಂತ ಹೋರಾಟಗಳಿಗೆ ನೀವೇ ಹೊಣೆ ಆಗುತ್ತೀರಾ ಅಂತಂದು ವಿದ್ಯಾರ್ಥಿ ಪರಿಷತ್ತು ಇಂದು ಒಂದು ರವಾನೆಯನ್ನ ಮಾಡೋದಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಹಾಗಾಗಿ ತಮ್ಮೆಲ್ಲರೂ ಕೂಡ ಸಹಕಾರ ಬೇಕು. ದಯಮಾಡಿ ಎಲ್ಲರೂ ಕ್ಷಮೆಯನ್ನ ಯಾಚಿಸ್ತೇನೆ. ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಿಮ್ಮೆಲ್ಲರಿಗೂ ಕ್ಷಮೆಯನ್ನ ಯಾಚಿಸ್ತೇನೆ. ಎಲ್ಲ ಜಿಲ್ಲೆಯಿಂದ ಬಂದಂತ ಎಲ್ಲ ನನ್ನ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ಕ್ಷಮೆಯನ್ನ ಯಾಚಿಸಿ ಇಂದು ಹೋರಾಟಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕಂತಂದು ತಮ್ಮೆಲ್ಲರೂ ಕೂಡ ಮನವಿಯನ್ನ ಮಾಡ್ತೇನೆ. ಭಾರತ್ ಮಾತಾ ಕಿ ಜೈ ಮಾಡಿದ್ದೀವಿ. ಈ ಕಡೆ ಕೇಳಿದ್ರು ಮಾತಾಡೋದು ಯಾವ್ದಾವ್ದಿದೆ ಅಧ್ಯಾಪಕರು ಹೈಯರ್ ಅಥಾರಿಟಿ ಜೊತೆ ಮಾತಾಡ್ಬಿಟ್ಟು ಯಾವುದು ಅವಶ್ಯಕತೆ ಇದೆ ಅಂತ ಒಂದು ಟಾಪಿಕ್ಗಳನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಆಯ್ಕೆ ಮಾಡಿಕೊಂಡು ಸೆಷನ್ಗಳನ್ನ ನಡೆಸೋದಕ್ಕೆ ನಾವು ತಯಾರಿ ಮಾಡ್ಕೊಳ್ಳೋಂಥ ಸಂದರ್ಭ ಇದೆ. ನಾನು ಕೂಡ ಸ್ಕಾಲರ್ ಔಟ್ಪುಟ್ 4 ಮಂತ್ ಆಗಿದೆ. ಎಷ್ಟು ಗೊತ್ತಿದೆ ನಮಗೆ ಅದರ ಉಪಯೋಗ ಏನು ಅಥವಾ ದುಷ್ಪರಿಣಾಮಗಳೇನು, ಯಾವ ರೀತಿ ನಮಗೆ ನಾವು ಅದನ್ನ ಅಳವಡಿಕೆ ಮಾಡ್ಕೋಬೇಕು ರಿಸರ್ಚ್ ಇದೆ ಅಂತಕ್ಕಂಥದ್ದು ತುಂಬ ಕಡಿಮೆ ಗೊತ್ತಿದೆ ನಮಗೆ. ಫ್ಯಾಕ್ಟ್ ಇದು ಗೊತ್ತಾಗೋದು ಯಾವಾಗ ಹೊರಗಡೆಯವರು ಯಾರು ಅದನ್ನ ವರ್ಕ್ ಮಾಡ್ತಕ್ಕಂಥವ್ರು ಅದು ರಿಲೇಟೆಡ್ ಆಗಿರ್ತಕ್ಕಂಥ ಪ್ರೊಫೆಸರ್ಗಳು ಎಕ್ಸ್ಪರ್ಟ್ಗಳು ಬಂದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಗೊತ್ತಾಗ ಸಾಧ್ಯತೆ ಬಿಟ್ಟರೆ ಅವಕಾಶಗಳನ್ನ ಮಾಡ್ಕೊಡ್ಬೇಕಲ್ಲ. ಧಿಕ್ಕಾರ